ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಬಂದಿರೋದು ಒಂದು ಹೊಸ ಫಾರಮ್ಗೆ. ಇದು ಕೊತ್ತನೂರು. ನಿಮ್ಗೇನಾನ ಫಾರಮ್ ಏನಾನ ಮಾಡಬೇಕಂತ ಇದ್ದರೆ ನೋಡಿ, ಹುಲ್ಲು ಇಲ್ಲಿ ಏನು ಕಾಣಿಸಿದೆ ಹುಲ್ಲು ಅದೆಲ್ಲ ತೊಗೊಂಬಂದು ಸ್ಟಾಕ್ ಮಾಡ್ಕೊಂಡಿರೋದು. ಮತ್ತು ಒಂದು ಫ್ಯಾಮಿಲಿ ಈ ಕೆಲಸ ಮಾಡಿಸೋದಿಲ್ಲಿ. ಇಲ್ಲಿ ಇವಾಗ ಏನು ಕಾಣಿಸಿದೆ ಇದು ಹಸು ಮನೆ. ಈ ಕಡೆ ನಾನೇನು ತೋರಿಸಿದ್ದೀನಿ ಅದು ಬಂದು ಹಾಲು ಕರೆಯೋ ಮನೆ ಸಪ್ರೇಟು. ಈ ಕಡೆ ಎಲ್ಲ ಕುರಿಗಳು, ಈ ಕಡೆ ಎಲ್ಲ ಹಸು ನೋಡಿ. ಅವಷ್ಟು ಕವೆ ತಿಂದ್ಬಿಟ್ಟು ಆರಾಮಾಗಿ ಆ ಕಡೆ ಹೋಗಿ ರೆಸ್ಟ್ ಮಾಡ್ಬೋದು. ಈ ಕಡೆನೂ ಸೇಮು, ಇವು ಎಷ್ಟು ಬೇಕೋ ಅಷ್ಟು ತಿಂದ್ಬಿಟ್ಟು ಆ ಕಡೆ ಎಲ್ಲ ರೆಸ್ಟ್ ಮಾಡ್ಬೋದು. ಇದೆಲ್ಲ ಮೇವು. ಅಲ್ಲಿ ಏನಿದೆ ರೊಚ್ಚೆಲ್ಲ ಅಲ್ಲಿ ಹೋಗುತ್ತೆ, ಗಂಜನ ಹಾಟಿದ್ದೆಲ್ಲ. ಇದು ಯಾಕೋ ನನ್ನೇ ನೋಡ್ತಿದೆ. ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ, ಇಲ್ಲಾಂದ್ರೆ ಫೋಟೋನೇ. ಜನನ ಆಗಿದೆ, ಮರಣದ ಡೇಟ್ ಬರೆದ್ಬಿಡ್ತೀನಿ. ಹಾಯ್ ಬಾಯ್ ಅಂತ ಹೇಳಿ. ನೀರೇನಾನ ಬೇಕಿದ್ರೆ ಮೇಲಿಂದ ಪೈಪ್ ಕಲೆಕ್ಷನ್ ಇದೆ, ಅಲ್ಲಿ ಹೋಗಿ ಆನ್ ಮಾಡಿದ್ರೆ ಆಟೋಮೆಟಿಕ್ ಅವೇ ಕುಡಿತದೆ. ಹಂಗಂತೇಳಿ ಅವೇ ಆಟೋಮೆಟಿಕ್ ಆನ್ ಮಾಡಲ್ಲ, ನಾವೇ ಆನ್ ಮಾಡ್ಬೇಕಾಗುತ್ತೆ. ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ನನಗೆ ಏನು ಕಣ್ಣೆ ಮಂಜಾಗ್ಬಿಡ್ತು. ಏನಪ್ಪಾ ಇದು ಈ ತರ ಆಗ್ತದ ಅನ್ನುವಂಥದ್ದೊಂದು ಘಟನೆನ. ಮತ್ತೆ ಇದ್ರಾಗೆ ಇವು ಕುರು ಏನು ಹಾಕಿದ್ಯೋ ಇಲ್ಲಿದೆ ನೋಡಿ. ಎಲ್ಲ ಒಂದೊಂದು ದೇವತೆಗಳು ಎಲ್ಲ ಇಲ್ಲೇ ಇದೆ. ಅಲ್ಲಿ ರೆಸ್ಟ್ ಮಾಡ್ತಿದೆ, ಇಲ್ಲಿ ತಿಂತಿದೆ, ಬರ್ತಿದೆ ನಮ್ಮ ಹತ್ರಗೆ. ಯಾಕೆ ಏನಾಯ್ತು? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇವು ಮೂರು ಸ್ವಲ್ಪ ಚಿಕ್ಕದು, ಅಲ್ಲಿರೋ ದೊಡ್ಡದು. ಅಲ್ಲಿಕ್ಕಿಂತ ಇಲ್ಲಿ ಒಂದು ದೊಡ್ಡ ಇದೆ ನೋಡಿ. ಈಗ ಒಂದೆರಡು ದೊಡ್ಡವು. ನಾಟಿ ಹಸು ತೋರಿಸಿನ ಬನ್ನಿ. ನಾಟಿ ಹಸು ಮರಿ ಇದು ಯಾಕೋ ಬ್ಲ್ಯಾಕ್ ಆಗಿದೆಯಲ್ಲ. ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ. ಇಲ್ಲಿದೆ ನೋಡಿ, ಇಲ್ಲಿ ಇದು ನಾಟಿ ಹಸು. ಇಷ್ಟೇ ಇರೋದು. ಒಂದು ನಮ್ಮ ಕರು ಎಷ್ಟು ಬರುತ್ತೋ ಹಸು ಬರೋದೇ ಇಷ್ಟ. ಇದ್ರದ್ದೇ ಮರಿ ಅದು, ಅಲ್ಲಿದೆಯಲ್ಲ ಅದೇ ಮರಿ ನೋಡಿ. ಈ ಕಡೆ ಎಲ್ಲ ಅವು ತಿಂದ್ಬಿಟ್ಟು ಓಡಾಡ್ಕೊಂಡು ಎಲ್ಲಿ ಬೇಕೋ ಅಲ್ಲಿ ಆರಾಮಾಗಿ ಮಲ್ಕೊಬೋದು ನೋಡಿ. ಇದು ಬಂದು ಇಲ್ಲಿ ಚೆನ್ನಾಗಿ ತಿಂದ್ಬಿಟ್ಟು ನಮ್ರಾಗ್ತಿದೆ. ಒಂಥರ ಚಂದಲ್ಲ ಹಸುಗಳ ಜೊತೆ ಇರೋಕ್ಕೆ. ಇಷ್ಟು ಹೇಳೋಕ್ಕೆ ಹೇಳ್ತೀನಿ. ಥ್ಯಾಂಕ್ ಯು ಗೈಸ್. ನಾವು ಇವತ್ತು ಟಿಫನ್ ಮಾಡೋಕ್ಕೆ ಬಂದಿರೋದು ಹೋಟೆಲ್ ವಾಯುಪುತ್ರ ವೆಜ್ ಇದೆ ನೋಡ್ಕೊಳ್ಳಿ. ಇದ್ರ ಪಕ್ಕದಲ್ಲಿ BRK ಕಾಂಪ್ಲೆಕ್ಸ್ ಒಂದಿದೆ. ಇದು ಚಿಂತಾಮಣಿ ರೋಡು, ಇದು ಜಮಕೋಟೆ ರೋಡು. ಹಿಂಗೆ ಹೋದರೆ ಚಿಕ್ಕಬಳ್ಳಾಪುರ ರೋಡು ಮತ್ತು ದೇವನಹಳ್ಳಿ ರೋಡ್ ಬರುತ್ತೆ. ನಮ್ಮದು ಬಂತು ಟಿಫನ್ನು. ಬಿಸಿ ಟೇಸ್ಟ್ ಮಾಡೋಣ ಇವತ್ತು. ಪನ್ನೀರ್ ಮಸಾಲೆ ದೋಸೆ, ಹಾಗೆ ಒಂದು ಸೆಟ್ ದೋಸೆ. ಪನ್ನೀರ್ ಮಸಾಲೆ ದೋಸೆ ಯಾವ ಥರ ಇದೆ ನೋಡಿ, ಯಾವ ಥರ ಇದೆ ಅಂತ ಟೇಸ್ಟ್ ಮಾಡೋಣ. ಸೂಪರಾಗಿದೆ. ಈ ಥರ ಮಸಾಲೆ ದೋಸೆ ನಾನು ಎಲ್ಲಿ ತಿಂದೂ ಇಲ್ಲ. ಒಂದ್ಕಿತ ವಿಸಿಟ್ ಮಾಡಿ ನೋಡಿ, ಟೇಸ್ಟ್ ತಿಂದಮೇಲೆ ಮತ್ತೆ ಕೇಳಿ ಯಾವ ಥರ ಅಂತ. ನಿಜವಾಗ್ಲೂ ಸೂಪರಾಗಿದೆ. ಸೆಟ್ ದೋಸೆ ಮಾತ್ರ ಸೂಪರಾಗಿದೆ. ನೋಡಿದ್ರೆ ಹೇಳ್ಬಿಡ್ಬೋದು, ಯಾಕೆಂದರೆ ನೋಡಿ ಸೆಟ್ ದೋಸೆ ಸ್ಪಾಂಜ್ ಥರ ಇರಬೇಕು, ಹಾಗೆ ಚೆನ್ನಾಗಿದೆ. ಹಂಗಂತೇಳಿ ಯಾವುದೋ ಪ್ರಮೋಷನ್ ಅಲ್ಲ, ನನಗೆ ಏನು ಅನ್ಸೋದು ಹೇಳಿದ್ದೀನಿ. ದೋಸೆ ಆದಮೇಲೆ ಕಾಫಿ ಕುಡಿದೆ. ನಾನು ಕುಡಿದಿದ್ದು ಬ್ಲ್ಯಾಕ್ ಕಾಫಿ. ಬಟ್ ನಾರ್ಮಲ್ ಕಾಫಿ ಮಾತ್ರ ಟೇಸ್ಟ್ ಮಾತ್ರ ಬೇರೆ ಲೆವೆಲ್ಲು. ಕಾಫಿ ಮಾತ್ರ ಬೇರೆ ಲೆವೆಲ್ಲು. ಯಾಕೆ ಅಂದರೆ ಚಿಂತಾಮಣಿಯಿಂದ ಎಲ್ಲ ಬೇರೆ ಕಡೆಯಿಂದನೇ ಕಾಫಿಗೋಸ್ಕರನೇ ಬಂದು ಕುಡಿತಾರೆ. ಒಂದ್ಕಿತ ನೀವು ಬಂದು ವಿಸಿಟ್ ಮಾಡಿ ಕಾಫಿ ಕುಡ್ದು ಆಮೇಲೆ ನೋಡಿ ಕೇಳಿ ನನಗೆ ಅಷ್ಟೇ.